ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯಲ್ಲಪ್ಪ ಯೂಟ್ಯೂಬ್ ಚಾನಲ್. ನಾವು ಇವತ್ತು ರೋಸ್ ಕುಕೀಸ್ ಮಾಡುವುದು ಹೇಗೆ ಅಂತ ನೋಡೋಣ. ಕುಕೀಸ್ಗೆ ಏನೇನು ಪದಾರ್ಥ ಬೇಕು ಮಾಡೋಕ್ಕೆ ಅಂತ ನೋಡೋಣ. ಇವಾಗ ಇದು ಅಕ್ಕಿ ಹಿಟ್ಟು, 3 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಈ ಕಪ್ಪಿಂದ ತೊಗೊಂಡಿದ್ದೀನಿ ಮೆಜರ್ಮೆಂಟು. 1 ಕಪ್ಪು ಮೈದಾ ಹಿಟ್ಟು, 1 ಕಪ್ಪು ಸಕ್ಕರೆ ಪೌಡ್ರ್. ಇದು ಸಕ್ಕರೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿದ್ದೀನಿ. ಆಮೇಲೆ ಇದು 1 ತೆಂಗಿನಕಾಯಿ ಹಾಲು, ತೆಂಗಿನಕಾಯಿ ಮಿಕ್ಸಿಗೆ ರುಬ್ಬಿ ಸ್ಟೇನರಿಂದ ಹಿಂಗೆ ಸ್ಟೇನ್ ಮಾಡ್ಕೊಂಡಿದ್ದೀನಿ, ಎಲ್ಲ ತೆಗ್ದಿದ್ದೀನಿ. ಹಾಲು ಅಷ್ಟೇ ತೊಗೊಂಡಿದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನು ಎಳ್ಳು, ಕಪ್ ಎಳ್ಳು, 1 ಗ್ಲಾಸ್ ನೀರು. ಆಮೇಲೆ ಮೇನು ರೋಸ್ ಕುಕೀಸ್ ಮಾಡಬೇಕಂದ್ರೆ ಈ ಥರ ಮೋಲ್ಡ್ ಬೇಕು, ಅಚ್ಚು. ಇದು ಎಲ್ಲಾದರೂ ಸಿಗುತ್ತೆ, ಇದು ಚಿಕ್ಕಪೇಟೆಯಲ್ಲಿ. ಇವಾಗ ನಾನ್ ಸ್ಟಿಕ್ ಮೋಲ್ಡ್ ಬಂದಿದೆ. ಇದು ತುಂಬ ವರ್ಷ ಆಯಿತು ನಾನು ತಗೊಂಡು. ಈ ನಾನ್ ಸ್ಟಿಕ್ ಚೆನ್ನಾಗಿರೋ ಮೋಲ್ಡೇ ಬಂದಿದೆ, ತೊಗೋಬೋದು ನೀವು. ಚಿಕ್ಕಪೇಟೆಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಅವರು, ರೋಸ್ ಕುಕೀಸ್ ಮೋಲ್ಡ್ ಅಂದರೆ ಕೊಡ್ತಾರೆ. ಇವಾಗ ಮಾಡೋಣ, ಸ್ಟಾರ್ಟ್ ಮಾಡೋಣ. ಇವಾಗ ಒಂದು ಬೋಲ್ ತೊಗೊಂಡಿದ್ದೀನಿ. ಈ ಬೋಲಿಗೆ ಫಸ್ಟ್ ಅಕ್ಕಿ ಹಿಟ್ಟು ಹಾಕೋಣ. ತೊಗೊಂಡಿರೋದು ಫಸ್ಟ್ ಅಕ್ಕಿ ಹಿಟ್ಟು ಹಾಕೋಣ ಬೋಲಲ್ಲಿ. ಆಮೇಲೆ ಇದು 1 ಕಪ್ ಮೈದಾ ಇದೆ, ಮೈದಾ ಹಾಕೋಣ. ಆಮೇಲೆ ಇದು 1 ಕಪ್ ಸಕ್ಕರೆನ ಹಾಕೋಣ. 2 ಸ್ಪೂನು ಕಪ್ ಎಳ್ಳು ಹಾಕೋಣ. ಇವಾಗ ನೀರು ಹಾಕೋಣ, 1 ಲೋಟ. ಇಲ್ಲ, ಮಿಕ್ಸ್ ಮಾಡೋಣ ಚೆನ್ನಾಗಿ. ಒಂದು ಚುಟಿಕೆ ಉಪ್ಪು ಹಾಕೋಣ. ಚುಟಿಕೆ ಉಪ್ಪು. ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಅಂದರೆ ಇನ್ನೊಂದು ಚೂರು ಹಾಕ್ಕೋಬೋದು. ನಾನು ಇನ್ನೊಂದು ಸ್ಪೂನ್ ಹಾಕ್ತೀನಿ ಎಳ್ಳು. ಇವಾಗ ನೀರು ಹಾಕೋಣ. ಫಸ್ಟ್ 1 ಲೋಟ ಹಾಕಿ ನೀರು. ಬೇಕಂದರೆ ಇನ್ನೊಂದು ಸತಿ ಹಾಕೊಳ್ಳೋಣ, ಇನ್ನೊಂದು ಲೋಟ ಹಾಕೊಳ್ಳೋಣ. ಕಾಯಿ ಹಾಲು ಹಾಕೋಣ. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕಾಯಿ ಹಾಲು. ಇವಾಗ ಮಿಕ್ಸ್ ಆಗಿದೆ ನೋಡಿ ಚೆನ್ನಾಗಿ. ಈ ಥರ ಚೆನ್ನಾಗಿ 1 ಗಂಟೆ ಇಲ್ದಂಗೆ ಮಿಕ್ಸ್ ಮಾಡಬೇಕು. ನಾನು ಇನ್ನೊಂದು ಲೋಟ ನೀರು ಹಾಕಿದೆ, ಇದರಿಂದನೇ ಇನ್ನೊಂದು ಲೋಟ ನೀರು ಹಾಕಿದ್ದೀನಿ. ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಮಿಕ್ಸ್ ಮಾಡೋ ಸೌಟ್ ಇದ್ದರೆ ನಿಮ್ಮ ಮನೆಯಲ್ಲಿ ಮಿಕ್ಸ್ ಮಾಡಿ, ಗಂಟು ಬರಲ್ಲ. ಇಲ್ಲ ಅಂತಂದರೆ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೋದು. ಚೆನ್ನಾಗಿ ಗಂಟು ಇಲ್ದಂಗೆ ಮಿಕ್ಸ್ ಮಾಡಬೇಕು ನೀವು ಚೆನ್ನಾಗಿ. ನೋಡಿ, ಜಾಸ್ತಿ ತೆಳ್ಳಗೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಆ ಮೋಲ್ಡ್ಗೆ ಕಚ್ಕೋಬೇಕು ಅಷ್ಟೇ. ನೋಡಿ, ಇಷ್ಟಿದ್ರೆ ಸಾಕಾಗುತ್ತೆ. ಇಷ್ಟಿದ್ರೆ ಸಾಕಾಗುತ್ತೆ. ಇವಾಗ ಹಿಟ್ಟು ನೆನೆಯಕ್ಕೆ ಬಿಟ್ಟಿದ್ದೀವಲ್ವ, ಒಂದು 15 ನಿಮಿಷ. ಈಗ 15 ನಿಮಿಷ ಆಗಿದೆ. ಒಂದು 15 ನಿಮಿಷ, ಹಾಫ್ ಆನ್ ಅವರ್ ನೆನೆಯಕ್ಕೆ ಬಿಟ್ರಿ. ಒಂಚೂರು ಕಲಸೋಣ ಇವಾಗ. ನೋಡಿ, ಎಳ್ಳದು ಹಾಕಿರೋದಕ್ಕೆಲ್ಲ ಏನು ಚೆನ್ನಾಗಿ ಕಾಣಿಸ್ತಾ ಐತೆ. ಎಳ್ಳು ಎಲ್ಲ ಒಳ್ಳೇದು. ಎಳ್ಳು ತಿಂದರೆ ಮೂಳೆ ಎಲ್ಲ ಗಟ್ಟಿ ಆಗುತ್ತೆ, ಒಳ್ಳೇದು. ಇದನ್ನ ಸ್ಪೂನ್ನ ತೆಗೆದ್ಬಿಡೋಣ ಇವಾಗ. ಸ್ಪೂನ್ನ ತೆಗೆದು ಇವಾಗ ಎಣ್ಣೆಲಿ ಕರಿಯೋಣ. ಇವಾಗ ಈ ಮೋಲ್ಡ್ ಬಿಸಿ ಆಗಿದೆ ನೋಡಿ. ಈ ಮೋಲ್ಡ್ ಏನಕ್ಕೆ ಬಿಸಿ ಮಾಡಬೇಕು ಅಂದರೆ, ಈ ಮೋಲ್ಡ್ ಬಿಸಿ ಆದ್ರೇ ನಮಗೆ ಹಿಟ್ಟು ಕಚ್ಕೊಳ್ಳುತ್ತೆ, ಇಲ್ಲಾಂದರೆ ಹಿಟ್ಟು ಕಚ್ಕೊಳ್ಳಲ್ಲ. ನೋಡಿ, ತೆಗೆಯೋಣ. ಫುಲ್ಲು ಎತ್ತಬೇಡಿ ನೋಡಿ, ಇಷ್ಟಾದರೆ ಸಾಕು. ಆಮೇಲೆ ಇದೂ ಹೀಟ್ ಆಗಕ್ಕೆ ಬಿಡಬೇಕಿದೆ.
ಇದು ನೋಡಿ ಇವಾಗ ಒಂದೊಂದೇ ತೋರಿಸೋಣ. ಇದು ಬೇಡ. ಎರಡು ಹೀಟ್ ಆಗಿದೆ. ಇವಾಗ ಎರಡು ಇದ್ರೆ ನಾವು ಬೇಗ ಮಾಡ್ಕೋಬಹುದು. ಒಂದಿದ್ರೆ ಲೇಟ್ ಆಗುತ್ತೆ, ಅದಕ್ಕೇನೆ ಎರಡರಲ್ಲಿ ಮಾಡ್ತಾ ಇದ್ದೀವಿ ನೋಡಿ. ಇವಾಗ ಒಂದು ಸ್ವಲ್ಪ ಇದು ಈ ಥರ ಮಾಡಿದ್ರೆ ಲೂಸ್ ಆಗುತ್ತೆ. ಲೂಸ್ ಆಗಿ ಅದು ಎಣ್ಣೆಯಲ್ಲಿ ಬೀಳುತ್ತೆ. ಆವಾಗಲೇ ನಾನು ನಿಮಗೆ ತೋರಿಸಿದ್ದೀನಲ್ಲ ಮೋಲ್ಡ್, ಇದು ನಾನ್ ಸ್ಟಿಕ್ ಅಲ್ಲ, ಇದು ಸ್ಟೀಲ್ದು. ಇದು ಸ್ಟೀಲ್ಗಿಂತ ನಾನ್ ಸ್ಟಿಕ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಬೇಗ ಆಗುತ್ತೆ. ಇದು ಬೇಗ ಒಂದು ಸ್ವಲ್ಪ ಹೀಟ್ ಜಾಸ್ತಿ ಆಗಬೇಕು, ಅವಾಗ ಬೇಗ ಬಿಡುತ್ತೆ. ಇದರಲ್ಲಿ ಬೇಗ ಈಸಿಯಾಗಿ ಬಿಡುತ್ತೆ. ನೋಡೋಣ, ಇವಾಗ ಮಾಡೋಣ. ಒಂದು ಸ್ವಲ್ಪ ಬಿಸಿ ಎಣ್ಣೆಲ್ಲ ಇಡೋಣ. ಒಂಚೂರು ಬಿಸಿ ಆಗಬೇಕು. ಆಮೇಲೆ ನೋಡಿ, ಇದರಲ್ಲಿ ಡಿಪ್ ಮಾಡಿ ಹಿಂಗೆ ಅರ್ಧನೇ ಹಾಕ್ಬೇಕು, ಫುಲ್ ಮೇಲೆ ಗಂಟೆ ಬರಬಾರ್ದು. ಇಷ್ಟಾದ್ರೆ ಸಾಕಾಗುತ್ತೆ ನೋಡಿ. ಇವಾಗ ನೋಡಿ, ಅದಾಗಿ ಬಿಟ್ಕೊಳ್ಳುತ್ತೆ ಇಷ್ಟ. ಇವಾಗ ತಿರ್ಗಾ ಒಂದು 2 ನಿಮಿಷ ಬಿಡಿ. ಇದರಲ್ಲಿ ಫುಲ್ ಡಿಪ್ ಮಾಡಬಾರ್ದು. ಫುಲ್ ಡಿಪ್ ಮಾಡಿದ್ರೆ ಎಣ್ಣೆ ಒಳಗಡೆ ಬಿಡಲ್ಲ. ಈ ಮುಕ್ಕಾಲಷ್ಟು ಡಿಪ್ ಮಾಡಿದ್ರೆ ಸಾಕು. ಎಷ್ಟು ನೀಟಾಗಿ ಬಿಡ್ತೈತೆ. ನೋಡಿ ಇಷ್ಟೇ. ನೋಡಿ 2 ಸೆಕೆಂಡ್ ಇದು ನಾನ್ ಸ್ಟಿಕ್ ಅಲ್ವಾ, ಬೇಗ ಬಿಡುತ್ತೆ. ಅದರಲ್ಲೂ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಫ್ರೈ ಆಗಿದೆ, ಗೋಲ್ಡನ್ ಬ್ರೌನ್ ಆಗಿದೆ. ಇಷ್ಟಾದರೆ ಸಾಕು. ಇಷ್ಟಾದರೆ ತೆಗೆದು ಬಿಡಿ, ಜಾಸ್ತಿ ರೋಸ್ಟ್ ಮಾಡಬೇಡಿ. ಈ ಕಲರ್ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಟೇಸ್ಟಿಯಾಗಿದೆ. ನೋಡಿ ಇವಾಗ ಆಗಿದೆ. ನೋಡಿ ಇವಾಗ ತೋರಿಸ್ತೀನಿ. ಒಂದು ಮುರಿದ್ಬಿಟ್ಟು ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ, ಚೆನ್ನಾಗಿದೆ. ಬೇಕ್ರಿಗಿಂತೂ ಚೆನ್ನಾಗಿರುತ್ತೆ. ಮನೆಗೆ ಮಾಡ್ಕೊಂಡು ತಿನ್ನಿ, ಒಂದ್ಸತಿ ಟ್ರೈ ಮಾಡಿ. ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.